ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸೂಪರ್ ಕಿಚನ್. ಇವತ್ತಿನ ನಮ್ಮ ರೆಸಿಪಿ ಬಂದುಬಿಟ್ಟು ಸೊಪ್ಪಿನ ಉತ್ಕ ಮತ್ತು ಕಾಳು. ಈ ಒಂದು ವೆದರ್ಗೆ ಜೋಳದ ಮುದ್ದೆ ಜೊತೆಗೆ ಸೊಪ್ಪಿನ ಉತ್ಕನ ಈ ಕಾಳು ಜೊತೆಗೆ ನೆಂಚ್ಕೊಂಡು ತಿಂತಾ ಇದ್ದರೆ ಸ್ನೇಹಿತರೆ ತುಂಬ ಸೊಗಸಾಗಿರುತ್ತೆ. ಮತ್ತು ರಾತ್ರಿ ಊಟಕ್ಕಂತೂ ತುಂಬ ಅದ್ಭುತವಾಗಿರುತ್ತೆ ಈ ಸೊಪ್ಪಿನ ಉತ್ಕ. ಆಲ್ರೆಡಿ ನಾನೊಂದು ಹಳೆ ವಿಡಿಯೋ ಹಾಕಿದ್ದೀನಿ ಸೊಪ್ಪಿನ ಉತ್ಕದ್ದು, ಬಟ್ ಈ ವಿಡಿಯೋ ತುಂಬ ವಿಭಿನ್ನವಾದ ಶೈಲಿನಲ್ಲಿ ಮಾಡಿರೋವಂಥದ್ದು. ಈ ಒಂದು ರೆಸಿಪಿನ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಳೆ ವಿಡಿಯೋ ಏನು ಸೊಪ್ಪಿನ ಉತ್ಕ ಹಾಕಿದ್ರೆ ತುಂಬ ಜನ ಇಷ್ಟಪಟ್ಟು ಲೈಕ್ ಮಾಡಿದ್ದೀರಾ. ಇದನ್ನು ಕೂಡ ಇಷ್ಟಪಟ್ಟು ಲೈಕ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಮೊದಲನೇದಾಗಿ ಒಲೆ ಮೇಲೆ ನೀರನ್ನು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನೀರು ಕುದೀತಾ ಇದೆ. ನಾನು ಇದಕ್ಕೆ ಬೇಳೆನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ತೊಳೆದಿರೋ ಬೇಳೆ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾವು 1 ಸ್ಪೂನಷ್ಟು ಎಣ್ಣೆನೂ ಕೂಡ ಇವಾಗ ಸೇರಿಸ್ಕೊಳ್ಳೋಣ. ಬೇಳೆನ ನಾವು ಈಗ 3 ಕಟ್ಟಷ್ಟು ಸೊಪ್ಪು ತೊಗೊಂಡಿದ್ದೀನಿ. ಅದಕ್ಕೆ 1 ಲೋಟದಷ್ಟು ಬೇಳೆ ಸರಿಯಾಗುತ್ತೆ. ಅಥವಾ ನಾವು ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಸೊಪ್ಪು ಅಥವಾ ಬೇಳೆನ ಇಲ್ಲಿ ನಾವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಇವಾಗ ಇದಕ್ಕೆ ಎಣ್ಣೆ ಹಾಕಿ ಕುದಿಯೋದಕ್ಕೆ ಇಡೋಣ. ಇದು ಬೆಂದಾದಮೇಲೆ ನಾವು ಇದಕ್ಕೆ ಸೊಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ನಾನು ಇಲ್ಲಿ 3 ಥರದ ಸೊಪ್ಪನ್ನ ತೊಗೊಂಡಿದ್ದೀನಿ. ಎಳೆಯರ್ವೆನಲ್ಲೇ 2 ವೆರೈಟಿ ತೊಗೊಂಡಿದ್ದೀನಿ. ಒಂದು ಹಸಿರು ಸೊಪ್ಪು ಮತ್ತು ಹಸಿರು ಎಳೆಯರ್ವೆ ಮತ್ತು ಕೆಂಪು ಎಳೆಯರ್ವೆ ಏನು ಬರುತ್ತೆ ಅದು, ಮತ್ತು ಅದ್ರ ಜೊತೆಗೆ ಪಾಲಕ್ಕು ಮತ್ತು ಮೆಂತ್ಯ, ಜೊತೆಗೆ ಸ್ವಲ್ಪ ಕೊತ್ತಂಬರಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬೇಳೆ ಆಲ್ರೆಡಿ ಮುಕ್ಕಾಲಷ್ಟು ಬೆಂದಿದೆ. ಈ ಸಮಯದಲ್ಲಿ ನಾವು ಇವಾಗ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಸೊಪ್ಪು ಹಾಕಿದ್ಮೇಲೆ ಜಾಸ್ತಿ ಬೇಯಿಸೋದೇನು ಬೇಡ ಸ್ನೇಹಿತರೆ, ಒಂದು ಕುದಿ ಕುದ್ರೆ ಸಾಕಾಗುತ್ತೆ. ಯಾಕಂದರೆ ಜಾಸ್ತಿ ಸೊಪ್ಪು ಬೆಂದರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ. ಹಾಗಾಗಿ ಒಂದು ಕುದಿ ಕುದಿಸ್ಕೊಳ್ಳೋಣ ಅಷ್ಟೇ. ಹಾಗಾಗಿ ಮುಕ್ಕಾಲಷ್ಟು ಬೇಳೆ ಬೆಂದಿದ ನಂತರ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪನ್ನು ಹಾಕಿ ಚೆನ್ನಾಗಿ ನಾವು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಮುಚ್ಚಿ ಇದನ್ನು ನಾನು ಮತ್ತೆ ಕುದಿಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಬೇಳೆ ಸೊಪ್ಪು ಇವಾಗ ಒಂದು ಕುದ್ದಿದೆ ಸ್ನೇಹಿತರೆ. ನೋಡಿ, ಇಷ್ಟು ಬೆಂದರೆ ಸಾಕಾಗುತ್ತೆ. ಇವಾಗ ನಾನು ಇದನ್ನು ಒಂದು ಜಾಲರಿಗೆ ಹಾಕಿ ಸೋಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕೆಳಗಡೆಗೆ ಕಟ್ ಬಂದಿದೆ. ಇದೇ ಕಟ್ಟಲ್ಲಿ ನಾವು ಇವಾಗ ಉದ್ಕ ಮಾಡಬೇಕು. ಇದು ತಣ್ಣಗಾಗಲಿ ಅಷ್ಟರಲ್ಲಿ ನಾವಿಲ್ಲಿ ನೋಡ್ತಾ ಇರ್ಬೋದು, ಬೇಳೆ ಮತ್ತು ಸೊಪ್ಪು ಏನಿದೆ ಇದನ್ನು ತಣ್ಣಗಾಕ್ಬಿಟ್ಟಿದ್ದೀನಿ. ಇದು ಇವಾಗ ತಣ್ಣಗಾದ ನಂತರ ನಾನು ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ 2 ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಿದ್ದ ನಂತರ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂದಿದ ನಂತರ ನಾನು ಇದಕ್ಕೆ 3 ರಿಂದ 4 ಹಸಿಮೆಣ್ಸಿಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇದನ್ನ ಇವಾಗ ನಾವು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ 1 ಟೀ ಸ್ಪೂನಷ್ಟು ಅರಿಶಿನದ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿನದ ಪುಡಿ ಹಾಕಿದ ನಂತರ ನಾನು ಇದಕ್ಕೆ ಕರಿಬೇವು ಹಾಕಬೇಕಿತ್ತಲ್ವ, ಕರಿಬೇವು ಬದಲಾಗಿ ನಾನಿಲ್ಲಿ ಕರಿಬೇವಿನ ಪೌಡ್ರನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇವಾಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಕರಿಬೇವು ಬದಲಾಗಿ ಕರಿಬೇವು ಪೌಡ್ರ್ ಆದರೆ ನಾವು ಎತ್ತಿಡೋದಿಲ್ಲ ಅಲ್ವಾ, ಹಾಗಾಗಿ ಕರಿಬೇವನ್ನ ನಾನು ಪೌಡ್ರ್ ಮಾಡಿ ಇಟ್ಕೊಳ್ತೀನಿ. ಹಾಗಾಗಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ಇದು ಚೆನ್ನಾಗಿ ಬಾಡಿದ ನಂತರ ನಾನೇನು ಮಾಡ್ತೀನಿ, ಇದಕ್ಕೆ ಬೇಳೆ ಮತ್ತು ಸೊಪ್ಪು ಏನು ನಾವು ಎತ್ತಿಟ್ಕೊಂಡಿದ್ವಲ್ವ ಅದನ್ನು ಕೂಡ ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಬೇಳೆ ಮತ್ತು ಸೊಪ್ಪು ಹಾಕಿದ ನಂತರ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಾಳು ಸೊಪ್ಪು ಹಾಕಿದ ಮೇಲೆ ನಾವು ಇದನ್ನು ಜಾಸ್ತಿ ಹೊತ್ತು ಒಲೆ ಮೇಲೆ ಬಿಸಿ ಮಾಡೋದಿರಲ್ಲ ಸ್ನೇಹಿತರೆ. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಳಿಸ್ಕೊಂಡ್ಬಿಡ್ತೀನಿ. ಇದನ್ನು ಜಾಸ್ತಿ ಹೊತ್ತು ಒಲೆ ಮೇಲೆ ನಾವು ಬಿಸಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇವಾಗ ಕಾಳು ರೆಡಿ ಆಯಿತು. ಬನ್ನಿ ಇವಾಗ ಉದ್ಕ ಮಾಡ್ಕೊಳ್ಳೋಣ. ಉದ್ಕ ಮಾಡೋದಕ್ಕೆ ನಾನಿಲ್ಲಿ ಒಂದು 6 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ, ನಂತರ ಹುಣಸೆಹಣ್ಣು, ಆಮೇಲೆ 1 ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇದನ್ನು ನಾವು ಇವಾಗ ಮಿಕ್ಸಿ ಮಾಡೋದಕ್ಕೆ ಉಪಯೋಗಿಸ್ಕೋಬೇಕು. ಅದಕ್ಕೂ ಮುಂಚೆ ನಾನಿಲ್ಲಿ ಹಸಿಮೆಣ್ಸಿಕಾಯಿ ಏನಿದೆ ಅದನ್ನು ಹುರ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಒಲೆ ಮೇಲೆ ಹಸಿಮೆಣ್ಸಿಕಾಯಿನ ಹುರ್ಕೊಳ್ತಾ ಇದ್ದೀನಿ. ನಾನು ಲಾಸ್ಟ್ ವೀಡಿಯೋನಲ್ಲಿ ಹಸಿಮೆಣ್ಸಿಕಾಯಿ ಆಗಲಿ ಬದನೆಕಾಯಿ ಆಗಲಿ ಅದನ್ನ ಸುಟ್ಕೊಳ್ಳೋದು ತೋರಿಸಿದ್ದೆ. ಇವಾಗ ನಾನು ಇದನ್ನ ಹಂಗೆ ಒಲೆ ಮೇಲೆ ಹುರ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ. ಅಷ್ಟರಲ್ಲೇ ನಾನಿವಾಗ ಹುಣಸೆಹಣ್ಣು ಕೂಡ ಆಲ್ರೆಡಿ ನೀವು ನೋಡಿದಾಗೆ ಹುಣಸೆಹಣ್ಣು ಕೂಡ ನೆನೆಯೋದಕ್ಕೆ ಇಟ್ಕೊಂಡಿದ್ದೆ. ಮತ್ತು ನೋಡ್ಬೋದು ನೀವು ಹಸಿಮೆಣ್ಸಿಕಾಯಿನ ನಾನಿಲ್ಲಿ ಹುರಿದಿಟ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನೆಲ್ಲ ಇಷ್ಟು ಸಾಮಗ್ರಿಗಳನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಮತ್ತು ಜೀರಿಗೆ, ನಂತರ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಮತ್ತು ಜೀರಿಗೆ ಇಷ್ಟನ್ನು ನಾವು ಇದಕ್ಕೆ ಮಿಕ್ಸಿ ಮಾಡೋದಕ್ಕೆ ಹಾಕ್ಕೊಳ್ಳೋಣ. ಹಾಗೆಯೇ ಹುಣಸೆಹಣ್ಣನ್ನು ನಾವು ನೀರಲ್ಲಿ ನೆನೆಯೋದಕ್ಕೆ ಇಟ್ಕೊಂಡಿದ್ದೀವಿ. ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನೋಡ್ತಾ ಇರ್ಬೋದು, ಇವಾಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ನುಣ್ಣಗೆ ನಾನು ಮಿಕ್ಸಿ ಮಾಡಿಲ್ಲ. ನೋಡ್ತಾ ಇರ್ಬೋದು, ತರ್ತರಿಯಾಗೇ ಇದೆ. ಇವಾಗ ನಾನು ಇದಕ್ಕೆ ಏನು ಕಾಳನ್ನ ನಾನು 1 ಸ್ಪೂನಷ್ಟು ಎತ್ತಿಟ್ಕೊಂಡಿದ್ದೆ. ಆವಾಗಲೇ ಒಗ್ಗರಣೆ ಕೊಡೋಕ್ಕೂ ಮುಂಚೆ ನಾವು ಕಾಳನ್ನು ಎತ್ತಿಟ್ಕೊಂಡಿರಬೇಕಾಗುತ್ತೆ. 1-2 ಸ್ಪೂನಷ್ಟು ಇದನ್ನು ನಾವು ಇದಕ್ಕೆ ಜೊತೆಗೆ ಮಿಕ್ಸ್ ಮಾಡಿ ನಾನು ಇವಾಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ.
ನೋಡ್ತಾ ಇರ್ಬೋದು. ಇದನ್ನು ಕೂಡ ನಾನು ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಕಾಳೇನಿದೆ ಅದನ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀವಲ್ವಾ, ಇದನ್ನು ನಾನಿವಾಗ ತಣ್ಣಗಾಗಿರುವಂಥ ಕಟ್ಟಿಗೆ ಸೇರಿಸ್ಕೊಳ್ಳೋಣ. ಸ್ನೇಹಿತರೆ, ಯಾವಾಗಲೂ ಉದ್ಕ ಮಾಡಬೇಕಾದ್ರೆ ನಾವು ಕಟ್ಟು ಫುಲ್ ತಣ್ಣಗಾಗೋ ತನಕ ಕಾದ್ಬಿಟ್ಟು ಆಮೇಲೆ ಸಾಮಗ್ರಿಗಳನ್ನು ಸೇರಿಸ್ಕೋಬೇಕಾಗುತ್ತೆ. ಕಟ್ಟು ಬಿಸಿಯಾಗಿದ್ದಾಗ ಮಾಡಿದ್ರೆ ಉದ್ಕ ಅಷ್ಟೊಂದು ಟೇಸ್ಟಾಗಿ ಬರೋದಿಲ್ಲ. ಹಾಗಾಗಿ ಇದು ಹಸಿ ಉದ್ಕ ಆಗಿರೋದ್ರಿಂದ ಬಿಸಿಯಾಗಿದ್ದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ನೋಡ್ತಾ ಇರ್ಬೋದು, ನಾನು ಉದ್ಕ ಕಟ್ಟು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾನು ಇದಕ್ಕೆ ಎಲ್ಲ ಸಾಮಗ್ರಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಮತ್ತು ಹುಣಸೆಹಣ್ಣಿನ ರಸವನ್ನು ನಾನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನೋಡೋದಕ್ಕೆ ಎಷ್ಟು ಟೇಸ್ಟಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಕಲರ್ಫುಲ್ಲಾಗಿ ತಿಂದರೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಉಪ್ಪಾಗಲಿ ಹುಳಿಯಾಗಲಿ ಅದು ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ ನೀವು ಇಲ್ಲಿ ಹಾಕ್ಕೊಂಡು ಉದ್ಕ ಮಾಡ್ಕೊಳ್ಬೋದು. ಖಾರ ಆಗಲಿ ಅಷ್ಟು ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ ಇಲ್ಲಿ ನೀವು ಹಾಕ್ಕೊಳ್ಬೋದು. ನಂತರ ಉದ್ಕ ರೆಡಿ ಆದ ನಂತರ ಇಲ್ಲಿ ನಾನು ಇದಕ್ಕೆ ಜೋಳದ ಮುದ್ದೆ ನಾನು ಮಾಡಿದ್ದೀನಿ, ಅಥವಾ ರಾಗಿ ಮುದ್ದೆ ಕೂಡ ಒಳ್ಳೆ ಕಾಂಬಿನೇಷನ್ ಬರುತ್ತೆ. ನಾನಿವಾಗ ಜೋಳದ ಮುದ್ದೆ ಮಾಡ್ಕೊಂಡಿದ್ದೀನಿ. ಜೋಳದ ಮುದ್ದೆ ಜೊತೆಗೆ ಕಾಳು ಮತ್ತು ಉದ್ಕನ ಇಲ್ಲಿ ಬಡಿಸ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಚಳಿ ವೆದರ್ಗೆ ಒಂದು ರಾತ್ರಿ ಊಟಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್ನು, ಅದ್ಭುತವಾದ ಕಾಂಬಿನೇಷನ್ ಸ್ನೇಹಿತರೆ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸಿ, ಆಯಿತಾ. ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.